ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಹುಲ್ಕುಂದ ಭಾಗದಲ್ಲಿ ಮಹದೇವಪ್ಪ ಯಾದವಾಡ್ ಬಿರುಸಿನ ಪ್ರಚಾರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನು ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರು ದಿನಾಂಕ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 14ರಂದು ಚುನಾವಣೆ ನಡೆಯಲಿದೆ. ಚುನಾವಣೆ ಪ್ರಯುಕ್ತ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರು ರಾಮದುರ್ಗ ತಾಲೂಕಿನಲ್ಲಿ ಭರ್ಜರಿ ಮತಯಾಚನೆ ಮಾಡುತ್ತಿದ್ದಾರೆ. ರಾಮದುರ್ಗ ತಾಲೂಕಿನ ಹುಲ್ಕುಂದ ಜಿಲ್ಲಾ ಪಂಚಾಯತ್ ಭಾಗದ ಗ್ರಾಮಗಳಲ್ಲಿ ಮತಯಾಚನೆ ನಡೆಸಿದ್ದಾರೆ. ಕಳೆದ 3 ಅವಧಿಯಲ್ಲಿ ನಮ್ಮ ಪ್ಯಾನಲ್ಗೆ ಅವಕಾಶ ನೀಡಿ ಕಾರ್ಖಾನೆಯನ್ನು ಸಾಲ ಮುಕ್ತವಾಗಿಸಲು ಸಹಕಾರ ನೀಡಿ ಕಾರ್ಖಾನೆಯ ಪ್ರತಿಷ್ಠೆಯರಿಗೆ ಸಕ್ಕರೆಯನ್ನು ವಿತರಣೆ ಮಾಡುವ ಮೂಲಕ ನಮ್ಮ ಆಡಳಿತ ಮಂಡಳಿಯು ತಮ್ಮ ಸೇವೆ ಸಲ್ಲಿಸುತ್ತಿದೆ. ಈ ಬಾರಿಯ ಚುನಾವಣೆಯಲ್ಲಿಯೂ ಸಹ ನಮ್ಮ ಪ್ಯಾನಲ್ಗೆ ಮತ ನೀಡಿ ಮತ್ತೊಮ್ಮೆ ತಮ್ಮ ಸೇವೆಯನ್ನು ಮಾಡಲು ಅವಕಾಶ ನೀಡಬೇಕು ಎಂದು ಸುರೇಶ್ ಡೊಳ್ಳಳ್ಳಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ನಮ್ಗೆ ಏನೋ ಅದ ಫ್ಯಾಕ್ಟ್ರಿ ಕೆಲಸ ನಡಿಬೇಕಾದ್ರೆ ಅದು ಹೆಂಗೆ ಮುಂದೋಗ್ಬೇಕು ಅನ್ನುವಂತ ಅವ್ರು ಎಲ್ಲಾರು ವಿಶ್ವಾಸ ಇಟ್ಕೊಂಡು ಒಳ್ಳೆಯ ರೀತಿಯಿಂದ 15 ವರ್ಷ ನಡೆಸ್ಕೊಂಡ್ಬಿಟ್ಟಾರ. ಅದೇ ರೀತಿ ಇವೆಲ್ಲ ನಾವು ಮತ್ತೊಬ್ರು ಕೇಳಿ ಅಧಿಕಾರ ಮಾಡೋಕ್ಕಿಂತ ಸ್ವಂತ ಅಧಿಕಾರ ನಾಲೆಜ್ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿ ಬಹುದಿನ ಸಿಗ್ತೈತಿ. ಇಲ್ಲ ಅಂತಂದ್ರೆ ಯಾರು ಏನಾರು ಹೇಳಿ ಇನ್ನಷ್ಟು ಅದಕ್ಕೊಂದು 4-5 ಸಾಲ ತಂದು ಅದು ನಾವು ಅಲ್ಲಿಗೆಲ್ಲ ಹಚ್ತೀವಿ ಅಂದ್ರೆ ಅದು ಹಾಳಾಗುತ್ತೆ. ದಯಮಾಡಿ ಮದ್ಯಪ್ಪನ ಕನ್ನಡ ಓಟ್ ಹಾಕಬೇಕು. ಇದು ಜಾತ್ಯತೀತವಾದ ಪಟ್ಟು ಇದು ಚಾನಲ್ ಐತಿ. ಇದೇನಂತ ಜಾತ್ಯತೀತ ಇತ್ತು, ಈ ಮದ್ಯಪ್ಪನ ಇರ್ತಾವ ಜಾತ್ಯತೀತ ಎಲ್ಲ ಜಾತಿ ಆದವರು ರಾಜಕೀಯ ಪಕ್ಷ ಎಲ್ಲರೂ ಎಲ್ಲ ಪಕ್ಷ ಮಿಕ್ಸ್ ಅದಾವು. ದಯಮಾಡಿ ಇದೊಂದ್ಸಲ ಮದ್ಯಪ್ಪನ ಕನ್ನಡಕ್ಕೆ ಒಳ್ಳೆಯ ನಮ್ಮದ ಫ್ಯಾಕ್ಟ್ರಿ ನಡಿಬೇಕು, ಒಳ್ಳೆಯ ಸುಶಿಕ್ಷಿತವಾಗಿ ಉದ್ಧಾರ ಆಗ್ಬೇಕಂದ್ರೆ ಇನ್ನೊಂದು ಯೋಜನೆ ಅದಾವ ವರ್ಷಕ್ಕೆ. ಯಾಕಂದ್ರೆ ಸಾಲ ಮಾಡಿ ನಾವು ಫ್ಯಾಕ್ಟ್ರಿ ಹಾಳು ಮಾಡೋದಾರ ಅಂತೇಳಿ ಅಂತಂತಾಗಿ ಇನ್ನೂ 7 ವರ್ಷ ಲೀಸ್ ಐತಿ. ಅದರ ಅಮೌಂಟ್ ಕೂಡಿ ತಗೋತ ಬಂದಾರ. ಅದೇನು ಅನ್ಕೊಂಡ್ ಬರ್ತೈತಿ, ಎಂಥ ಅಮೌಂಟ್ನಾಗ ಏನು ಅದ ಕೆಲಸ ಆಕೈತಿ ಅನ್ನೋದು ಅವ್ರು ವಿಚಾರ ಮಾಡಿ ಆ ಕೆಲಸ ಮುಂದುವರಿಸ್ತಾರ. ದಯಮಾಡಿ ಇದೊಂದು ಸಲ ಅವ್ರಿಗೆ ಆ ಪೆನಲ್ ಓಟ್ ಹಾಕ್ಬೇಕಂತ